ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಬೆತ್ಲೆಹೇಮೆಂಬ ಪುರಾದಿಪುರದೋಳು, ಬೆತ್ಲೆಹೇಮೆಂಬ ಪುರಾದಿಪುರದೋಳು, ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಗೊಲ್ಲ ಜನರೇ ಕೇಳಿರಿ ನೀವೀಗ, ಗೊಲ್ಲ ಜನರೇ ಕೇಳಿರಿ ನೀವೀಗ, ನಮ್ಮ ನಾಯಕರುಟ್ಟಿದರು ನೋಡಿ, ನಮ್ಮ ನಾಯಕರುಟ್ಟಿದರು ನೋಡಿ. ಅಂತ ದೂರ ದೇಶದಿಂದ ನಡೆದು ಬಂದ ಜ್ಞಾನಿಗಳಿಗೆ ಅರಸ ಯರೋದ ದಾರಿ ತೋರಿಸಲಿಲ್ಲ, ಆದರೆ ಆಗಸದ ನಕ್ಷತ್ರ ದಾರಿ ತೋರಿಸಿತು. ಅಹಂಕಾರಿ ಹೃದಯದ ಅರಸನಿಗೆ ಸ್ವರ್ಗದ ಜ್ಯೋತಿಯು ಕಾಣಲಿಲ್ಲ, ಆದರೆ ಮುಗ್ಧ ವಿಶ್ವಾಸದಲ್ಲಿ ಬಂದ ಜ್ಞಾನಿಗಳಿಗೆ ಆ ಮಹಾಜ್ಯೋತಿ ಕಾಣಿಸಿತು. ಜ್ಞಾನಿಗಳು ಕಂದನನ್ನು ಕಂಡು ನಮಿಸಿದರು. ಕೇಳಿ ಜನರೇ, ಹಾಡ ಕೇಳಿ ಜನರೇ, ಜಗದೊಡೆಯನು ಪರಮಾತ್ಮನು ಭುವಿಗೆ ಇಂದು ಬಂದನು. ಕುರುಬರು ಕುಣಿದು ಹೋದರು, ರಾಯರು ನಮಿಸಿ ಹೋದರು. ಜಗಜ್ಯೋತಿಯು ಹೊರಗಿಳಿಯಿತು, ಜಗತ್ತಿಗೆ ದೀಪವಾಯಿತು. ಜಗಜ್ಯೋತಿಯು ಹೊರಗಿಳಿಯಿತು, ಜಗತ್ತಿಗೆ ದೀಪವಾಯಿತು. ಈ ಜಗತ್ತಿನ ಜನರನ್ನು ಉದ್ಧಾರ ಮಾಡಲು ಪ್ರಭು ಯೇಸು ಈ ಭೂಮಿಯಲ್ಲಿ ಅವತರಿಸಿದರು. ಮುಗ್ಧ ಮಗುವಿನ ರೂಪದಲ್ಲಿ ಈ ಪುಟ್ಟ ಕಂದನ ಹೆಜ್ಜೆ ಹೆಜ್ಜೆಗಳಲ್ಲಿ ಜೀವ ಚಿಗುರಿತು, ಪ್ರೀತಿ ಬೆಳೆಯಿತು. ಈ ಪುಟ್ಟ ಕಂದ ದೇವಾಲಯದಲ್ಲಿ ಕಾಣಿಕೆಯಾದ, ನಜರೇತಿನಲ್ಲಿ ಮಗುವಾದ, ಜೆರೂಸಲೇಮಿನಲ್ಲಿ ಜ್ಞಾನಿಯಾದ, ಗಲೀಲಯದಲ್ಲಿ ಜನಪ್ರೇಮಿಯಾದ, ಕೊನೆಗೆ ತನ್ನ ತಂದೆಯ ಆಲಯದಲ್ಲಿ ಅಭಿಷೇಕಗೊಂಡು ಜನತೆಯ ಉದ್ಧಾರಕ್ಕೆಂದು ಹೊರಟ. ಸಡಿಲಿಸಿದ ಅಂಗವಿಕಲರ ಆದರಿಸಿ ನೊಂದ ಜನರನ್ನು ಸಂತೈಸಿದ. ಚಪ್ಪಾಳೆ ಮೂಲಕವಾಗಿ ನಮ್ಮ ತಂಡದವರನ್ನು ಅಭಿನಂದಿಸೋಣ. ಈಗ ಯೇಸು ಸ್ವಾಮಿ ಇದ್ದಂತ ಕಾಲದಲ್ಲಿ ಆತನು ಈ ಲೋಕದಲ್ಲಿ